ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ವಿತರಣೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಆಶ್ರಯದಲ್ಲಿ 2024 ಸಾಲಿನ 10ನೇ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 60% ಉತ್ತೀರ್ಣರಾದ ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಮತ್ತು ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮ ಗುರುವಾರ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹೊಸಪೇಟೆ ಚಿತ್ತವಾಡಗಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಟಿ.ಎಸ್. ನಾಯಕ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಈ ಮೈಕ್ರೋ ಫೈನಾನ್ಸ್ ವತಿಯಿಂದ ಜಿಲ್ಲಾದಾದ್ಯಂತ 750 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ನೀಡುವುದರ ಮೂಲಕ ಶ್ಲಾಘನೆ ಎಂದರು. ಬಳಿಕ ಮಾತನಾಡಿದ ಮೈಕ್ರೋ ಫೈನಾನ್ಸ್ ನಾರ್ತ್ ಸ್ಟೇಟ್ ಮುಖ್ಯಸ್ಥರು, ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಕೊಡುವ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, ಅದೇ ರೀತಿ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳಿಗೂ ನೀಡುತ್ತಿದ್ದೇವೆ. ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕೋರಲಾಗಿದೆ. ನಂತರ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ಹಾಗೂ ಚೆಕ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕ ಬಾಲಕೃಷ್ಣ ವಿ. ಭಟ್, ಸಿ ಮೈಕ್ರೋ ಫೈನಾನ್ಸ್ ಎಸ್ಆರ್ ಹೆಡ್ ಪಂಡಿತ್ ಗಂಗಾಧರ್ ಪಾಟೀಲ್, ವಿಭಾಗ ವ್ಯವಸ್ಥಾಪಕ ದೇವರಾಜ್, ವಲಯ ವ್ಯವಸ್ಥಾಪಕ ಸುರೇಶ್, ಕ್ವಾಲಿಟಿ ಮ್ಯಾನೇಜರ್ ಸೂರ್ಯಕುಮಾರ್, ಕೃಷ್ಣಮೂರ್ತಿ, ರಮೇಶ್, ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಖಂಡಿತವಾಗಿಯೂ ಅವರಿಗೆ ಇದು ಸಹಾಯ ಅವಶ್ಯಕತೆ ಇದೆ ಅಂತ ಕಾಣ್ತಾ ಇದೆ. ಅದು ಸ್ವಲ್ಪ ಆದರೂ ಚಿಂತೆ ಇಲ್ಲ, ಬಟ್ ಈ ಸಹಾಯ ಅವಶ್ಯಕತೆ ಇದೆ ಅಂತ ಕಾಣ್ತಾ ಇದೆ. ಖಂಡಿತವಾಗಿಯೂ ಇದನ್ನ ಯೂಸ್ ಮಾಡಿಕೊಳ್ಳಿ, ಉಪಯೋಗಿಸ್ಕೊಳ್ಳಿ. ಇನ್ನೊಂದು ವಿಷಯ ಏನಂದ್ರೆ, ಈ ಒಂದು ಸಮಯ ಅಂದ್ರೆ SSLC, PUC ಸೆಕೆಂಡ್ ಈ 3 ವರ್ಷ ವಿದ್ಯಾರ್ಥಿಯರಿಗೆ ತುಂಬಾ ಕ್ರೂಷಿಯಲ್ ಟೈಮ್ ಅಂತ ಹೇಳ್ತಾರೆ. ಬಿಕಾಸ್ ಈ ಟೈಮಲ್ಲಿ ನೀವು ಏನು ಯಾವ ನಿರ್ಧಾರ ತಗೊಂಡ್ರಿ, ಏನು ಜಡ್ಜ್ಮೆಂಟ್ ತಗೊಂಡ್ರಿ, ಅದು ನಿಮ್ಮ ಮುಂದಿನ ಬದುಕಿನ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.